ಜೈ ರಾಮಕೃಷ್ಣ. ನಮಸ್ತೆ. ಸ್ವಾಮಿ ವಿವೇಕಾನಂದರ ಪತ್ರಮಾಲೆ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸಂಚಿಕೆ 9. ಸ್ವಾಮಿ ಸದಾನಂದರಿಗೆ. ಘಾಜಿಪುರ, 14 ಫೆಬ್ರವರಿ 1890. ನನ್ನ ಪ್ರಿಯ ಗುಪ್ತ, ನೀನು ಚೆನ್ನಾಗಿರುವೆ ಎಂದು ಭಾವಿಸಿದ್ದೇನೆ. ನೀನು ಜಪತಪಾದಿ ಸಾಧನೆಗಳನ್ನು ಮಾಡು. ಅತ್ಯಂತ ವಿನೀತವಾದ ದಾಸನೆಂದು ಎಲ್ಲರಿಗೂ ಸೇವೆ ಮಾಡು. ನೀನು ಈಗ ಯಾರ ಬಳಿ ಇರುವೆಯೋ ಅವರ ಪಾದಧೂಳಿಯನ್ನು ತೆಗೆದುಕೊಳ್ಳಲು ಅವರ ದಾಸಾನುದಾಸನೆಂದು ಹೇಳಿಕೊಳ್ಳುವಷ್ಟು ಯೋಗ್ಯತೆ ಕೂಡ ನನಗೆ ಇಲ್ಲ. ಇದನ್ನು ತಿಳಿದು ಅವರ ಸೇವೆ ಮಾಡು ಮತ್ತು ಅವರಲ್ಲಿ ಪೂಜ್ಯ ಭಾವವನ್ನಿಡು. ಅವರು ನಿನ್ನನ್ನು ಬೈದರೂ, ಸಹಿಸಲಾರದಷ್ಟು ಹಿಂಸಿಸಿದರೂ ಕೋಪಿಸಿಕೊಳ್ಳಬೇಡ. ಸ್ತ್ರೀಯರೊಡನೆ ಎಂದೂ ಬೆರೆಯಬೇಡ. ಸ್ವಲ್ಪವಾಗಿ ಕಷ್ಟ ಸಹಿಷ್ಣುವಾಗಲು ಪ್ರಯತ್ನಿಸು. ಕ್ರಮೇಣ ಭಿಕ್ಷಾನ್ನದಿಂದ ನಿನ್ನ ದೇಹ ನಿರ್ವಹಣೆ ಮಾಡಲು ಒಗ್ಗಿಸಿಕೊ. ಯಾರು ಶ್ರೀರಾಮಕೃಷ್ಣರ ಹೆಸರನ್ನು ಸ್ವೀಕರಿಸುವರೋ ಅವರೇ ನಿನ್ನ ಗುರು ಎಂದು ತಿಳಿ. ಪ್ರತಿಯೊಬ್ಬರೂ ಒಡೆಯನ ಪಾತ್ರವನ್ನು ಅಭಿನಯಿಸಬಹುದು, ಆದರೆ ಸೇವಕನಾಗುವುದು ಬಹಳ ಕಷ್ಟ. ಅದರಲ್ಲೂ ವಿಶೇಷವಾಗಿ ಸೇವಕ ಶಶಿಯನ್ನು, ಎಂದರೆ ರಾಮಕೃಷ್ಣಾನಂದರನ್ನು ನೀನು ಅನುಸರಿಸು. ಗುರುವಿನಲ್ಲಿ ಅಚಲವಾದ ಶ್ರದ್ಧೆ, ಅಪಾರವಾದ ತಾಳ್ಮೆ ಮತ್ತು ಸತತ ಪ್ರಯತ್ನಗಳಿಲ್ಲದೆ ಏನನ್ನೂ ಸಾಧಿಸಲಾಗುವುದಿಲ್ಲ ಎಂಬುದನ್ನು ಖಚಿತವಾಗಿ ತಿಳಿ. ಕಟ್ಟುನಿಟ್ಟಾಗಿ ನೀತಿವಂತನಾಗಿರು. ಇದರಿಂದ 1 ಅಂಗುಲ ಆಚೆ ಹೋದರೂ ನೀನು ಎಂದೆಂದಿಗೂ ನಾಶವಾಗುವೆ. ನಿನ್ನ ವಿಶ್ವಾಸಪೂರ್ವಕ ವಿವೇಕಾನಂದ. ಧನ್ಯವಾದಗಳು. ಮುಂದುವರಿದ ಪತ್ರಮಾಲೆ ಮುಂದಿನ ಸಂಚಿಕೆಯಲ್ಲಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀಮಾತಾ.